ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಸರ್ಕಾರದ ಎಚ್ಚರಿಕೆಯ ಬಳಿಕವೂ ಸಾಲದ ಸಾವುಗಳು ಕಮ್ಮಿ ಆಗ್ತಾ ಇಲ್ಲ. ಸಿಎಂ ತವರಲ್ಲೇ ಮೈಕ್ರೋ ಫೈನಾನ್ಸ್ ಸಾಲಕ್ಕೆ ಇಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ದಾವಣಗೆರೆಯಲ್ಲಿ ಫೈನಾನ್ಸ್ ಕಾಟದಿಂದ ಶಿಕ್ಷಕಿ ನದಿಗಾರಿದ್ದಾರೆ. ಆದರೆ ಹೋಮ್ ಮಿನಿಸ್ಟರ್ ಜಿಲ್ಲೆಯಲ್ಲಿ ಸಾಲ ಪಡೆದು ಕಿಲಾಡಿ ದಂಪತಿ ಪರಾರಿಯಾಗಿದೆ. ಕಷ್ಟ ಅಂತ ಸಾಲ ಪಡೆದರೆ ಅದರಿಂದನೇ ಸಂಕಷ್ಟ ಅನ್ನುವಂತಾಗಿದೆ. ಬೆಂಗಳೂರಲ್ಲಿ ರನ್ನಿಂಗ್ ಇರೋದೇ ಬಡ್ಡಿ ಮೀಟರ್. ಓಡಾಡ್ತಾನೆ ಇರುತ್ತೆ. ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಟಾರ್ಚರ್ ಖಚಿತ. ಬಡ್ಡಿ ಬೈಗಳು ಕಾಮನ್. ಜ್ಞಾನಜ್ಯೋತಿ ನಗರದ ಶಾರದಾ ಅನ್ನೋರಿಗೆ 95,000 ಸಾಲಕ್ಕೆ 2 ಲಕ್ಷ ಬಡ್ಡಿ ಭಾರ ಬಿದ್ದಿದೆ. ಇನ್ನು ಮೂಡಾ ಕೇಸ್ನಲ್ಲಿ ಹೈಕೋರ್ಟ್ಗೆ ಲೋಕಾಯುಕ್ತ 3,000 ಪುಟಗಳ ವರದಿ ಸಲ್ಲಿಕೆ ಮಾಡಿದೆ. ಸಿಬಿಐ ತನಿಖೆಗೆ ಕೋರಿರೋ ಅರ್ಜಿ ವಿಚಾರಣೆಯಾಗಿದ್ದು ಪ್ರಬಲ ವಾದ ಮಂಡನೆಯ ಬಳಿಕ ಸಿದ್ದು ಭವಿಷ್ಯವನ್ನ ಕೋರ್ಟ್ ಕಾಯ್ದಿರಿಸಿದೆ. ಇತ್ತ ಸಿಎಂ ಪತ್ನಿಗೆ ಜಾರಿಯಾಗಿದ್ದ ಇಡಿ ನೋಟಿಸ್ಗೆ ಬ್ರೇಕ್ ಬಿದ್ದಿದೆ. ಚೀಲಗಟ್ಟಲೆ ಚಿನ್ನ, ಲಕ್ಷ ದುಡ್ಡು, ಕೋಟೆ ಕಾರು ಮಿಸ್ಟ್ರಿ. ಮಂಗಳೂರು ಪೊಲೀಸರು ಅತಿ ದೊಡ್ಡ ದರೋಡೆ ಪ್ರಕರಣವನ್ನು ಭೇದಿಸಿದ್ದಾರೆ. 6 ತಿಂಗಳಿಂದ ಸಂಚು ಹೆಣೆದಿದ್ದ ಈ ಗ್ಯಾಂಗ್ 3 ಬಾರಿ ಮಂಗಳೂರಿಗೆ ವಿಸಿಟ್ ಮಾಡಿತ್ತು. ಇತ್ತ ಶಿವಮೊಗ್ಗದ ಹೃದಯ ಭಾಗದಲ್ಲೇ ಎಟಿಎಂ ದರೋಡೆಗೆ ಯತ್ನ ನಡೆದಿದೆ. ದೇವಭೂಮಿ ಉತ್ತರಾಖಂಡ್ ಎಲೆಕ್ಷನ್ನಲ್ಲಿ ಮಂತ್ರಾಕ್ಷರದಂತೆ ಕೆಲಸ ಮಾಡಿದ್ದ ಏಕರೂಪ ನಾಗರಿಕ ನೀತಿ ಸಂಹಿತೆ ಜಾರಿಯಾಗಿದೆ. ಯುಸಿಸಿ ಜಾರಿಗೊಳಿಸಿದ ಮೊದಲ ರಾಜ್ಯ ಅನ್ನೋ ಖ್ಯಾತಿಗೆ ಪಾತ್ರವಾಗಿದೆ. ಮದುವೆ, ಆಸ್ತಿ ಹಕ್ಕು, ವಿಚ್ಛೇದನ, ಉತ್ತರಾಧಿಕಾರ ಸಮಾನ ಅಂತ ಸಿಎಂ ಧಾಮಿ ಘೋಷಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.